ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ತಪ್ಪಿ ಹೋದ ಮಗ ಎಂಬ ದೃಷ್ಟಾಂತವನ್ನು ಯೇಸು ಕ್ರಿಸ್ತನೇ ಸ್ವಯಂ ಹೇಳಿದ್ದಾರೆ. ಈ ದೃಷ್ಟಾಂತ ಯಾರ ಕುರಿತು ಹೇಳಲಾಗಿದೆ, ಏಕೆ ಹೇಳಲಾಗಿದೆ, ಯೇಸು ಕ್ರಿಸ್ತನು ಈ ದೃಷ್ಟಾಂತವನ್ನು ಯಾವ ಉದ್ದೇಶದಿಂದ ಹೇಳಿದರು, ಇದರ ನಿಜವಾದ ಅರ್ಥವೇನು, ಇದರ ಆಳವಾದ ಸಾರಾಂಶವೇನು, ಇದು ಯಾರಿಗಾಗಿ ಹೇಳಲ್ಪಟ್ಟಿತು, ಇವುಗಳನ್ನೆಲ್ಲ ತಿಳಿದುಕೊಳ್ಳಬೇಕು. ಜೊತೆಗೆ ಈ ದೃಷ್ಟಾಂತದ ಮೂಲಕ ಯೇಸು ಕ್ರಿಸ್ತನು ನಮಗೆ ಏನು ತಿಳಿಸಬೇಕೆಂದು ಬಯಸಿದರು, ಅದರಲ್ಲಿರುವ ವಿಶಿಷ್ಟ ಲಕ್ಷಣಗಳು ಮತ್ತು ಆತ್ಮಿಕ ಪಾಠಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಈ ವಿಷಯವನ್ನು ಸಂಪೂರ್ಣವಾಗಿ ಗಮನಿಸಬೇಕು. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ 11ರಿಂದ 32ನೇ ವಾಕ್ಯಗಳವರೆಗೆ ನೋಡಿದರೆ ತಪ್ಪಿ ಹೋದ ಮಗ ಎಂಬ ದೃಷ್ಟಾಂತ ಕಾಣಿಸುತ್ತದೆ. ಇದು ಸ್ವಯಂ ಯೇಸು ಕ್ರಿಸ್ತನೇ ಹೇಳಿದ ವಿಷಯ. ಎಲ್ಲ ದೃಷ್ಟಾಂತಗಳಿಗಿಂತಲೂ ಜನರು ಹೆಚ್ಚು ಇಷ್ಟಪಡುವ ಅತ್ಯಂತ ಪ್ರಿಯವಾದ ಮತ್ತು ಶಕ್ತಿಯುತ ಕಥೆಗಳಲ್ಲೊಂದು ಇದು. ಬಲವಾದ ಕಥನದ ಮೂಲಕ ದೇವರ ಮತ್ತು ಮಾನವ ಕುಲದ ನಡುವಿನ ಸಂಬಂಧವನ್ನು, ದೇವರ ಹೃದಯದ ಸ್ವಭಾವವನ್ನು ಪ್ರಕಟಿಸುವ ದೃಷ್ಟಾಂತ ಇದಾಗಿದೆ. ಶಾಸ್ತ್ರಿಗಳು, ಫರಿಸಾಯರು ಮತ್ತು ಯಾಜಕರು ತಮ್ಮನ್ನು ಸಮಾಜದಲ್ಲಿ ದೊಡ್ಡವರು, ದೇವರ ಜನರು ಎಂದು ಪ್ರದರ್ಶಿಸಿಕೊಂಡವರು. ಅವರು ಪಾಪಿಗಳಿಂದ ಮತ್ತು ಸಾಮಾನ್ಯ ಜನರಿಂದ ದೂರವಿದ್ದು ತಮ್ಮನ್ನು ವಿಶೇಷರು ಎಂದುಕೊಂಡು ಬೇರ್ಪಟ್ಟವರಾಗಿ ನಡೆದುಕೊಳ್ಳುತ್ತಿದ್ದರು. ಇಂತಹ ಶಾಸ್ತ್ರಿಗಳು ಮತ್ತು ಫರಿಸಾಯರು ಯೇಸು ಕ್ರಿಸ್ತನ ಬಳಿಗೆ ಬಂದು ಅವರನ್ನು ವಿಮರ್ಶಿಸಿದರು. ಅವರ ವಿಮರ್ಶೆಗೆ ಪ್ರತಿಕ್ರಿಯೆಯಾಗಿ ಯೇಸು ಕ್ರಿಸ್ತನು 3 ದೃಷ್ಟಾಂತಗಳನ್ನು ಹೇಳಿದರು: ತಪ್ಪಿ ಹೋದ ಕುರಿ, ಕಳೆದು ಹೋದ ನಾಣ್ಯ, ತಪ್ಪಿ ಹೋದ ಮಗ. ಈ 3 ದೃಷ್ಟಾಂತಗಳಿಂದ ನಾವು ಈಗ ತಪ್ಪಿ ಹೋದ ಮಗನ ದೃಷ್ಟಾಂತದ ಆಳವಾದ ಅರ್ಥವನ್ನು ಪರಿಶೀಲಿಸೋಣ. ಈ ದೃಷ್ಟಾಂತದಲ್ಲಿ 2 ಪುತ್ರರು ಹೊಂದಿದ್ದ ಒಬ್ಬ ಧನಿಕ ತಂದೆಯ ಕುರಿತು, ಅವರ ಪರಸ್ಪರ ಸಂಬಂಧಗಳ ಕುರಿತು ಹೇಳುತ್ತದೆ. ಆ ಧನಿಕ ತಂದೆಗೆ 2 ಪುತ್ರರು ಇದ್ದರು. ಇಬ್ಬರನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದನು. ಆದರೆ ಆ ಇಬ್ಬರಲ್ಲಿ ಹಂಚಿಕೊಳ್ಳುವುದನ್ನು ಇಷ್ಟಪಡದ, ಸ್ವತಂತ್ರವಾಗಿ ಬದುಕಲು ಬಯಸಿದ ಕಿರಿಯ ಪುತ್ರನು ತನ್ನ ತಂದೆ ಜೀವಂತವಾಗಿರುವಾಗಲೇ ತನ್ನ ಪಾಲಿನ ಆಸ್ತಿಯನ್ನು ಧೈರ್ಯವಾಗಿ ಕೇಳಿ ಬೇಡಿಕೆ ಇಟ್ಟನು. ಯಹೂದ್ಯರ ನಿಯಮಗಳ ಪ್ರಕಾರ ತಂದೆ ಜೀವಂತವಾಗಿರುವಾಗಲೇ ಕಿರಿಯ ಮಗನು ತನ್ನ ಪಾಲಿನ ಆಸ್ತಿಯನ್ನು ಕೇಳುವುದು ತಂದೆಯು ಸತ್ತರೆಂದು ಬಯಸಿದಂತೆಯೇ ಆಗಿತ್ತು. ಮೊದಲ ಶತಮಾನದ ಪ್ಯಾಲೆಸ್ತೀನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಲ್ಲಿ ಇಂತಹ ನಡೆ ಅತ್ಯಂತ ಅವಮಾನಕರ ಹಾಗೂ ಲಜ್ಜಾಸ್ಪದವೆಂದು ಪರಿಗಣಿಸಲ್ಪಟ್ಟಿತು. ಕಿರಿಯ ಪುತ್ರನು ಒಟ್ಟು ಆಸ್ತಿಯ ಸುಮಾರು 1/3 ಭಾಗವನ್ನು ಕೇಳುತ್ತಿದ್ದನು. ಯಹೂದ್ಯರ ಕಾನೂನಿನ ಪ್ರಕಾರ ಹಿರಿಯ ಪುತ್ರನು 2 ಭಾಗಗಳನ್ನು ಮತ್ತು ಕಿರಿಯ ಪುತ್ರನು 1 ಭಾಗವನ್ನು ಪಡೆಯುತ್ತಿದ್ದನು. ತಂದೆ ಜೀವಂತವಿರುವಾಗಲೇ ತನ್ನ ಪಾಲಿನ ಆಸ್ತಿಯನ್ನು ಕೇಳುವುದು ಕೇವಲ ಆಸ್ತಿಯ ವಿಷಯವಲ್ಲ, ಅದು ಕುಟುಂಬದ ಜವಾಬ್ದಾರಿಗಳಿಂದ, ಸಮಾಜದ ಕರ್ತವ್ಯಗಳಿಂದ ಮತ್ತು ತಂದೆ ಕುಟುಂಬದ ಸಂಬಂಧದಿಂದ ತನ್ನನ್ನು ತಾನೇ ದೂರ ಮಾಡಿಕೊಳ್ಳುವುದಾಗಿತ್ತು. ಆದರೆ ತನ್ನ ಸಂಬಂಧಗಳನ್ನು ಮುರಿದುಕೊಂಡು ಸ್ವತಂತ್ರವಾಗಿ ಹೋಗುವುದಾಗಿ ಘೋಷಿಸಿದಂತಾಗಿತ್ತು. ಹೀಗೆ ಬೇಡವಾದ, ಅವಮಾನಕರವಾದ ಬೇಡಿಕೆಯನ್ನು ಕಿರಿಯ ಪುತ್ರನು ಕೇಳಿದಾಗ ತಂದೆ ಇಲ್ಲ ಎಂದು ನಿರಾಕರಿಸಲಿಲ್ಲ. ಪ್ರೀತಿಯಿಂದ, ಕರುಣೆಯಿಂದಲೂ ಅವನಿಗೆ ಬೇಕಾದ ಪಾಲನ್ನು ಕೊಟ್ಟನು. 2 ಪುತ್ರರ ನಡುವೆ ಆಸ್ತಿಯನ್ನು ಹಂಚಿಕೊಟ್ಟನು. ಕಿರಿಯ ಪುತ್ರನು ತಕ್ಷಣವೇ ತನ್ನ ಪಾಲಿನ ಆಸ್ತಿಯನ್ನು ತೆಗೆದುಕೊಂಡು ದೂರದ ದೇಶಕ್ಕೆ ಹೊರಟು ಹೋದನು. ತನ್ನಿಷ್ಟವಾದದನ್ನು ತಿಂದನು, ಇಷ್ಟ ಬಂದಂತೆ ಬದುಕಿದನು. ತನ್ನ ಸಂಪತ್ತನ್ನೆಲ್ಲ ಅಜಾಗರೂಕ ಹಾಗೂ ಆಯಾಶಿ ಜೀವನದಲ್ಲಿ ವ್ಯರ್ಥ ಮಾಡಿದನು. ದೇಶದಲ್ಲಿ ಭೀಕರ ಬರ ಬಂತು. ಆಗ ಅವನ ಬಳಿಯಿದ್ದ ಸಂಪತ್ತೆಲ್ಲ ಮುಗಿದು ಹೋಯಿತು. ಬದುಕಲು ಹೋರಾಡುತ್ತಾ, ಕೆಲಸ ಹುಡುಕುತ್ತಾ ಅಲೆದಾಡುತ್ತಿದ್ದನು. ಬರದ ಕಾರಣ ತುಂಬ ಸಂಕಷ್ಟ ಅನುಭವಿಸಿದನು. ತೀವ್ರ ದಾರಿದ್ರ್ಯದಲ್ಲಿ ಬದುಕಬೇಕಾದ ಪರಿಸ್ಥಿತಿ ಬಂದಿತು. ಯಾವ ಅವಕಾಶವೂ ಸಿಗದ ಕಾರಣ ಕೊನೆಗೆ ಹಂದಿಗಳನ್ನು ಮೇಯಿಸುವ ಕೆಲಸಕ್ಕೂ ಇಳಿದನು. ಯಹೂದ್ಯರ ದೃಷ್ಟಿಯಲ್ಲಿ ಹಂದಿಗಳು ಅಶುದ್ಧ ಪ್ರಾಣಿಗಳೆಂದು ಪರಿಗಣಿಸಲ್ಪಟ್ಟವು. ಆದ್ದರಿಂದ ಒಬ್ಬ ಯಹೂದ್ಯನು ಹಂದಿಗಳನ್ನು ಮೇಯಿಸುವುದು ತುಂಬ ಅವಮಾನಕರ ಮತ್ತು ತಳಮಟ್ಟದ ಕೆಲಸವೆಂದು ಎಣಿಸಲ್ಪಟ್ಟಿತು. ನಿರಾಶೆ, ದೌರ್ಬಲ್ಯ, ಬರ ಮತ್ತು ದಾರಿದ್ರ್ಯದ ಮಧ್ಯೆ ಅವನು ಹಂದಿಗಳಿಗೆ ಆಹಾರ ಹಾಕಿ ಅವುಗಳನ್ನು ನೋಡಿಕೊಳ್ಳುವ ಕೆಲಸ ಮಾಡುತ್ತಿದ್ದನು. ಅವನ ಸ್ಥಿತಿ ಇಷ್ಟು ದುಸ್ಥಿತಿಗೆ ತಲುಪಿತು. ಹಂದಿಗಳಿಗೆ ಕೊಡುವ ಆಹಾರವೂ ಅವನಿಗೆ ಸಿಗಲಿಲ್ಲ. ನನಗಿಂತ ಹಂದಿಗಳಿಗೆ ಆಹಾರ ಸಿಗುತ್ತಿದೆ ಎಂದುಕೊಂಡು ಅವನು ಕಳವಳಗೊಂಡನು. ಹಂದಿಗಳು ತಿನ್ನುವುದನ್ನೇ ತಾನು ತಿನ್ನಲು ಪ್ರಯತ್ನಿಸಿದನು. ಈ ಕಠಿಣ ಪರಿಸ್ಥಿತಿಗಳ ಮಧ್ಯೆ ಅವನಿಗೆ ಬುದ್ಧಿ ಬಂತು. ತಾನು ಮಾಡಿದ್ದನ್ನೆಲ್ಲ ತಪ್ಪು ಎಂಬುದನ್ನು ಅರಿತುಕೊಂಡನು. ತಂದೆಯನ್ನು ನೋಯಿಸಿ, ನಿರ್ಲಕ್ಷ್ಯವಾಗಿ ವರ್ತಿಸಿ ತನ್ನ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾನೆಂದು ತಿಳಿದುಕೊಂಡನು. ಅವನು ಯೋಚಿಸಿದನು, ನನ್ನ ತಂದೆಯ ಮನೆಯಲ್ಲಿ ಕೂಲಿ ಕೆಲಸ ಮಾಡುವವರ ಸ್ಥಿತಿಯು ನನಗಿಂತ ಉತ್ತಮವಾಗಿದೆ. ಅವರು ನನಗಿಂತ ಚೆನ್ನಾಗಿ ಬದುಕುತ್ತಿದ್ದಾರೆ ಎಂದು ದುಃಖಪಟ್ಟನು.
ತನ್ನ ಪಾಪಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳಬೇಕೆಂದು ನಿರ್ಧರಿಸಿದನು. ನಾನು ಇನ್ನು ಮಗನಾಗಿರುವ ಅರ್ಹತೆಯನ್ನು ಕಳೆದುಕೊಂಡಿದ್ದೇನೆ, ಮಗನಾಗಿ ಅಲ್ಲ, ಆದರೆ ಕೆಲಸಗಾರನಾಗಿಯಾದರೂ ನನ್ನನ್ನು ಸ್ವೀಕರಿಸಲಿ ಎಂದು ಬೇಡಿಕೊಳ್ಳುತ್ತೇನೆ ಎಂದುಕೊಂಡನು. ಹೀಗಾಗಿ ಮನೆಗೆ ಹಿಂತಿರುಗಬೇಕು ಎಂದು ತೀರ್ಮಾನಿಸಿದನು. ತನ್ನ ತಪ್ಪನ್ನು ಅರಿತು ಮತ್ತೆ ತಂದೆಯ ಬಳಿಗೆ ಹೋಗಬೇಕು, ಅವನ ಮನೆಯಲ್ಲಿ ಕೆಲಸ ಮಾಡಬೇಕು ಎಂದುಕೊಂಡ ಕ್ಷಣವೇ ಅವನ ನಿಜವಾದ ಪಶ್ಚಾತ್ತಾಪವನ್ನು ಸೂಚಿಸುತ್ತದೆ. ದೇವರ ವಿರುದ್ಧವೂ ನನ್ನ ತಂದೆಯ ವಿರುದ್ಧವೂ ಪಾಪ ಮಾಡಿದ್ದೇನೆಂದು ಒಪ್ಪಿಕೊಂಡನು. ತನ್ನ ತಪ್ಪನ್ನು ಒಪ್ಪಿಕೊಳ್ಳಲು ಸಿದ್ಧನಾದನು. ತಾನು ಮಗನ ಸ್ಥಾನವನ್ನು ಬಿಟ್ಟು ಸೇವಕನ ಸ್ಥಾನವನ್ನು ಸ್ವೀಕರಿಸಲು ಸಿದ್ಧನಾದನು. ತಂದೆಯ ಬಳಿಗೆ ಹೋಗಿ ಕೆಲಸ ಮಾಡಲು ನಿರ್ಧರಿಸಿದನು. ಇದು ಅವನ ವಿನಯ, ಪಶ್ಚಾತ್ತಾಪ ಮತ್ತು ಒಳಗಿನ ಪರಿವರ್ತನೆಯನ್ನು ತೋರಿಸುತ್ತದೆ. ಹೀಗೆ ಆ ಮಗನು ತಂದೆಯ ಬಳಿಗೆ ಹೊರಟನು. ಆದರೆ ತಂದೆ ಅವನನ್ನು ಹೇಗೆ ಸ್ವೀಕರಿಸುತ್ತಾರೆ, ಹೇಗೆ ಪ್ರತಿಕ್ರಿಯಿಸುತ್ತಾರೆ, ಇದೇ ಈ ದೃಷ್ಟಾಂತದಲ್ಲಿರುವ ಅತ್ಯಂತ ಅದ್ಭುತವಾದ ಭಾಗ. ಬಹುವಂಶ ಈ ಉಪಮಾನದೊಳಗೆ ಈ ದೃಷ್ಟಾಂತದಲ್ಲಿರುವ ಅತ್ಯಂತ ಶಕ್ತಿಯುತ ಹಾಗೂ ಮನಮುಟ್ಟುವ ಘಟನೆ ಇದೆ. ಮಗನು ಇನ್ನೂ ದೂರದಲ್ಲಿರುವಾಗಲೇ ತಂದೆ ಅವನನ್ನು ಗಮನಿಸುತ್ತಾನೆ. ಪ್ರೀತಿ, ದಯೆ ಮತ್ತು ಕರುಣೆಯಿಂದ ತುಂಬಿದ ಹೃದಯದಿಂದ ಅವನನ್ನು ಎದುರುಗೊಳ್ಳಲು ಓಡುತ್ತಾನೆ. ಮೊದಲ ಶತಮಾನದ ಪ್ಯಾಲೆಸ್ತೀನ ಸಂಸ್ಕೃತಿಯಲ್ಲಿ ಒಬ್ಬ ಗೌರವಾನ್ವಿತ ಯಹೂದ್ಯ ಹಿರಿಯನು ಹೀಗೆ ಓಡುವುದು ಅಸಾಮಾನ್ಯ ಕಾರ್ಯವೆಂದು ಪರಿಗಣಿಸಲ್ಪಟ್ಟಿತು. ಸಮಾಜದಲ್ಲಿ ಅದು ಗೌರವಕ್ಕೆ ಧಕ್ಕೆ ತರುವ ನಡೆ ಎಂದು ಕಾಣಲಾಗುತ್ತಿತ್ತು. ಆದರೂ ಮಗನ ಮೇಲಿನ ಅಪಾರ ಪ್ರೀತಿಯಿಂದ ತಂದೆ ಆ ಸಾಮಾಜಿಕ ಸಂಪ್ರದಾಯಗಳನ್ನು, ತನ್ನ ದೊಡ್ಡತನವನ್ನು ಬದಿಗೊತ್ತಿ ಅವನ ಬಳಿಗೆ ಓಡುತ್ತಾನೆ. ತಂದೆ ಹತ್ತಿರ ಬಂದಾಗ ಮಗನು ತನ್ನ ತಪ್ಪುಗಳನ್ನು ಒಪ್ಪಿಕೊಂಡು, ನನ್ನನ್ನು ಕ್ಷಮಿಸಿರಿ, ನಾನು ಮಗನಾಗಿರುವ ಅರ್ಹತೆಯನ್ನು ಕಳೆದುಕೊಂಡಿದ್ದೇನೆ, ಕೆಲಸಗಾರನಾಗಿಯಾದರೂ ಹಿಡೀರಿ ಎಂದು ಹೇಳಲು ಬಾಯಿ ತೆರೆದುಕೊಳ್ಳುತ್ತಾನೆ. ಆದರೆ ತಂದೆ ಅವನ ಮಾತನ್ನು ಮಧ್ಯೆ ನಿಲ್ಲಿಸಿ ತಕ್ಷಣ ಸೇವಕರನ್ನು ಕರೆಸಲು ಆದೇಶಿಸುತ್ತಾನೆ. ಅವರು ಉತ್ತಮವಾದ ವಸ್ತ್ರವನ್ನು ತರಿಸಿ ಮಗನಿಗೆ ಹೊದಿಸುತ್ತಾರೆ. ಆ ವಸ್ತ್ರವು ಪುನಃಸ್ಥಾಪಿತವಾದ ಗೌರವ ಮತ್ತು ಮಾನ್ಯತೆಯನ್ನು ಸೂಚಿಸುತ್ತದೆ. ನಂತರ ಅವನ ಬೆರಳಿಗೆ ಉಂಗುರವನ್ನು ಹಾಕುತ್ತಾರೆ. ಆ ಉಂಗುರವು ಅಧಿಕಾರದ ಮತ್ತು ಕುಟುಂಬದ ಸದಸ್ಯತ್ವದ ಗುರುತು. ನೀನು ನನ್ನವನಾಗಿದ್ದೀಯಾ ಎಂಬುದನ್ನು ಅದು ಸೂಚಿಸುತ್ತದೆ. ಅದಷ್ಟೇ ಅಲ್ಲ, ಅವನ ಕಾಲಿಗೆ ಚಪ್ಪಲಿಗಳು ಹಾಕುತ್ತಾರೆ. ಸೇವಕರಿಗೆ ಸಾಮಾನ್ಯವಾಗಿ ಚಪ್ಪಲಿ ಇರದು. ಆದ್ದರಿಂದ ಇದು ಅವನು ಸೇವಕನಲ್ಲ, ಮಗನೆಂಬ ಸ್ಥಾನವನ್ನು ಸೂಚಿಸುತ್ತದೆ. ಇವುಗಳ ಜೊತೆಗೆ ತಂದೆ ದೊಡ್ಡ ಹಬ್ಬದ ಊಟವನ್ನು ಏರ್ಪಡಿಸುತ್ತಾನೆ. ಕರುವನ್ನು ಕೊಯ್ಯಿಸಿ ಎಲ್ಲರಿಗೂ ಮಹಾಭೋಜನವನ್ನು ಸಿದ್ಧಪಡಿಸುತ್ತಾನೆ. ಈ ಎಲ್ಲ ಚಿಹ್ನೆಗಳು ಮತ್ತು ಕ್ರಮಗಳು ಅವನನ್ನು ಕೇವಲ ಸೇವಕನಾಗಿ ಅಲ್ಲ, ಸಂಪೂರ್ಣವಾಗಿ ತನ್ನ ಮಗನಾಗಿ ಸ್ವೀಕರಿಸುವುದನ್ನು ತೋರಿಸುತ್ತವೆ. ತನ್ನ ಕುಟುಂಬದಲ್ಲಿ ಅವನ ಹಕ್ಕು ಮತ್ತು ಸ್ಥಾನವನ್ನು ಸಂಪೂರ್ಣವಾಗಿ ಪುನಃಸ್ಥಾಪಿಸುತ್ತವೆ. ಮಗನು ಎಷ್ಟು ಅವಮಾನ ತಂದಿದ್ದರೂ, ಎಷ್ಟು ತಪ್ಪು ಮಾಡಿಕೊಂಡಿದ್ದರೂ, ತನ್ನ ಪಾಲಿನ ಆಸ್ತಿಯನ್ನೆಲ್ಲ ವ್ಯರ್ಥ ಮಾಡಿದ್ದರೂ ತಂದೆಯ ಪ್ರೀತಿ ಮತ್ತು ಪ್ರತಿಕ್ರಿಯೆ ಅದ್ಭುತವಾಗಿಯೇ ಇರುತ್ತದೆ. ಆದರೆ ಇಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ವಿಷಯವಿದೆ. ಕಿರಿಯ ಮಗನಿಗೆ ಒಬ್ಬ ಅಣ್ಣನು ಇದ್ದಾನೆ. ಕಿರಿಯ ಮಗನು ಹಿಂತಿರುಗಿದ ಕಾರಣ ಹಬ್ಬ ನಡೆಯುತ್ತಿದೆ ಎಂಬುದು ತಿಳಿದಾಗ ಅಣ್ಣನು ಕೋಪಗೊಂಡು ವಿರೋಧ ವ್ಯಕ್ತಪಡಿಸುತ್ತಾನೆ. ಇಲ್ಲಿ ನಾವು ಗಮನಿಸಬೇಕಾದದ್ದು ಏನು ಎಂದರೆ, ಎಲ್ಲರೂ ಕಿರಿಯ ಮಗನ ಬಗ್ಗೆ ಮಾತನಾಡುತ್ತಾರೆ, ಆದರೆ ಹಿರಿಯ ಮಗನ ಬಗ್ಗೆ ಕೂಡ ಮಾತನಾಡಬೇಕು. ಕಿರಿಯ ಮಗ ತಪ್ಪು ಮಾಡಿದನು, ಪತನಗೊಂಡನು, ಆದರೆ ತನ್ನ ತಪ್ಪನ್ನು ಅರಿತು ಪಶ್ಚಾತ್ತಾಪಪಟ್ಟು ತಂದೆಯ ಬಳಿಗೆ ಹಿಂತಿರುಗಿದನು. ತಂದೆ ಅವನನ್ನು ಪ್ರೀತಿಯಿಂದ ಸ್ವೀಕರಿಸಿದನು. ಆದರೆ ಅಣ್ಣನು ಹೇಗೆ ಪ್ರತಿಕ್ರಿಯಿಸಿದನು? ಇಲ್ಲಿ 4 ವಿಷಯಗಳನ್ನು ಗಮನಿಸಬಹುದು. ಮೊದಲನೆಯದು ಸ್ವಾರ್ಥ ಭಾವ. ಅವನು ತನ್ನ ಬಗ್ಗೆ ಮಾತ್ರ ಮಾತನಾಡುತ್ತಾನೆ. ತಾನು ಮಾಡಿದ ಸೇವೆ ಮತ್ತು ತಾನು ತೋರಿದ ವಿಧೇಯತೆಯನ್ನು ಮಾತ್ರ ಒತ್ತಿ ಹೇಳುತ್ತಾನೆ. ತಂದೆಯೊಂದಿಗೆ ಇರುವ ಸಂಬಂಧದ ಪ್ರೀತಿಗಿಂತ ತನ್ನ ಕೆಲಸಗಳನ್ನು ಹೆಚ್ಚಾಗಿ ಉಲ್ಲೇಖಿಸುತ್ತಾನೆ. ಇನ್ನು ಎರಡನೆಯದು ಅಸೂಹೆ ಮತ್ತು ಕೋಪ. ತನ್ನನ್ನು ಕಿರಿಯ ಮಗನೊಂದಿಗೆ ಹೋಲಿಸಿಕೊಂಡದ್ದರಿಂದ ಅವನಲ್ಲಿ ಕೋಪ ಹುಟ್ಟುತ್ತದೆ. ಅವನು ತಪ್ಪು ಮಾಡಿದವನು, ಆದರೆ ಅವನಿಗೆ ಹಬ್ಬ ಮಾಡಲಾಗಿದೆ ಎಂಬ ಅಸೂಹೆ ಅವನ ಮನಸ್ಸನ್ನು ತುಂಬುತ್ತದೆ. ತಮ್ಮನ ಮೇಲಿನ ದ್ವೇಷದಿಂದ ಅವನ ಮನೋಭಾವ ಕಠಿಣವಾಗುತ್ತದೆ. ಇನ್ನು ಮೂರನೆಯದು ಕೃಪೆ ಮತ್ತು ದಯೆಯ ಕೊರತೆ. ತಮ್ಮನಾದರೂ ಅವನನ್ನು ಕ್ಷಮಿಸಲು ಸಿದ್ಧನಿಲ್ಲ. ಅವನಲ್ಲಿ ಪ್ರೀತಿ ಅಥವಾ ಕರುಣೆ ಕಾಣುವುದಿಲ್ಲ. ತಮ್ಮನು ತಂದೆಯ ಕೃಪೆಗೆ ಅರ್ಹನಲ್ಲ ಎಂದುಕೊಳ್ಳುತ್ತಾನೆ. ಇನ್ನು ನಾಲ್ಕನೆಯದು ಕುಟುಂಬ ಸಂಬಂಧವನ್ನು ನಿರಾಕರಿಸುವ ಮನೋಭಾವ. ತನ್ನ ತಮ್ಮನನ್ನು ನನ್ನ ಸಹೋದರ ಎಂದು ಹೇಳದೆ ನಿನ್ನ ಮಗ ಎಂದು ತಂದೆಗೆ ಹೇಳುತ್ತಾನೆ. ಇದು ಅವನ ಮನಸ್ಸಿನ ದೂರವನ್ನು ಮತ್ತು ವಿರೋಧವನ್ನು ತೋರಿಸುತ್ತದೆ. ಇದೀಗ ಕಿರಿಯ ಮಗನ ಹಿರಿಯ ಮಗನ ಎಂದು ವಿಚಾರಿಸಿದರೆ ಈ ದೃಷ್ಟಾಂತ ನಮಗೆ ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಈ ಸಂದರ್ಭದಲ್ಲಿ ನೀವು ಕಿರಿಯ ಮಗನ ಪರವಾಗಿದ್ದೀರಾ ಅಥವಾ ಹಿರಿಯ ಮಗನ ಪರವಾಗಿದ್ದೀರಾ ಎಂದು ಆಲೋಚಿಸಬಹುದು. ಈ ದೃಷ್ಟಾಂತವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಒಂದು ಮುಖ್ಯವಾದ ವಿಷಯವನ್ನು ಗಮನಿಸಬೇಕು.
ಮಾಡಬೇಕು. ಈ ದೃಷ್ಟಾಂತದಲ್ಲಿ ತಂದೆ ದೇವರನ್ನು ಸೂಚಿಸುತ್ತಾನೆ, ಕಿರಿಯ ಮಗನು ಅನ್ಯ ಜನರನ್ನು, ತಪ್ಪಿ ಹೋದವರನ್ನು ಮತ್ತು ಪಾಪಿಗಳನ್ನು ಸೂಚಿಸುತ್ತಾನೆ. ಹಿರಿಯ ಮಗನು ಶಾಸ್ತ್ರಿಗಳು, ಫರಿಸಾಯರು ಮತ್ತು ಯಾಜಕರನ್ನು ಸೂಚಿಸುತ್ತಾನೆ, ಏಕೆಂದರೆ ಈ ಹಿರಿಯ ಮಗನು ಸದಾ ತಂದೆಯ ಬಳಿಯಲ್ಲೇ ಇದ್ದವನಂತೆ. ಶಾಸ್ತ್ರಿಗಳು ಮತ್ತು ಫರಿಸಾಯರು ತಮ್ಮನ್ನು ದೇವರವರೇ ಎಂದುಕೊಂಡು ಲೋಕದಿಂದ ದೂರವಾಗಿ ನಡೆದುಕೊಂಡಿದ್ದರು. ಅನ್ಯರು, ತಪ್ಪಿ ಹೋದವರು ಮತ್ತು ಪಾಪಿಗಳು ಕಿರಿಯ ಮಗನಂತೆ ತಪ್ಪಿ ಹೋಗಿದ್ದರು. ಪಶ್ಚಾತ್ತಾಪದಿಂದ ಮತ್ತೆ ತಂದೆಯ ಬಳಿಗೆ ಮರಳಲು ಯತ್ನಿಸುತ್ತಾರೆ. ದೇವರು ಹೃದಯಪೂರ್ವಕವಾಗಿ ಪ್ರೀತಿಸಿ ಪಾಪಿಗಳನ್ನು ತನ್ನ ಬಳಿಗೆ ಸೆಳೆಯುತ್ತಾನೆ ಎಂಬ ಸಂದೇಶವನ್ನು ಈ ದೃಷ್ಟಾಂತ ನೀಡುತ್ತದೆ. ಹಿರಿಯ ಮಗನಂತೆ ಇದ್ದ ಶಾಸ್ತ್ರಿಗಳು ಮತ್ತು ಫರಿಸಾಯರು ತಂದೆಯಂತೆ ಇದ್ದ ಯೇಸು ಕ್ರಿಸ್ತನು ಪಾಪಿಗಳಿಗೆ ತೋರಿಸಿದ ಪ್ರೀತಿಯನ್ನು, ಸೇವೆಯನ್ನು ವಿಮರ್ಶಿಸಿದರು. ಯೇಸು ಕ್ರಿಸ್ತನು ಅವರನ್ನು ಸೇರಿಸಿಕೊಂಡು ಬೋಧಿಸುತ್ತಿದ್ದಾಗ ಮತ್ತು ಅವರ ಮೇಲೆ ಪ್ರೀತಿ ತೋರಿಸುತ್ತಿದ್ದಾಗ ಧಾರ್ಮಿಕ ನಾಯಕರು ಅದಕ್ಕೆ ವಿರೋಧಿಸಿದರು. ಅವರ ವಿಮರ್ಶೆಗೆ ಪ್ರತಿಕ್ರಿಯೆಯಾಗಿ ಯೇಸು ಕ್ರಿಸ್ತನು ಈ ದೃಷ್ಟಾಂತದ ಮೂಲಕ ಬೋಧಿಸಿದರು. ಈ ದೃಷ್ಟಾಂತದ ಮೂಲ ಸಾರಾಂಶವೇನೆಂದರೆ, ಯೇಸು ಕ್ರಿಸ್ತನು ತೆರಿಗೆ ವಸೂಲಿಗಾರರು ಮತ್ತು ಪಾಪಿಗಳೊಂದಿಗೆ ಸೇರಿ ಊಟ ಮಾಡಿದ ಕಾರಣಕ್ಕೆ ಫರಿಸಾಯರು ಮತ್ತು ಧಾರ್ಮಿಕ ನಾಯಕರು ಅವರನ್ನು ಖಂಡಿಸಿದರು. ಆ ಸಂದರ್ಭದಲ್ಲಿಯೇ ಅವರಿಗೆ ಉತ್ತರವಾಗಿ ಈ ದೃಷ್ಟಾಂತವನ್ನು ಹೇಳಿದರು. ತಮ್ಮನ್ನು ಧರ್ಮಶಾಸ್ತ್ರ ತಿಳಿದಿದ್ದ ನೀತಿವಂತರಂತೆ ತೋರಿಸಿಕೊಂಡು ಸ್ವನೀತಿಯನ್ನು ಒತ್ತಿ ಹೇಳಿ ಬದುಕುತ್ತಿದ್ದವರ ಮನೋಭಾವವನ್ನು ಈ ದೃಷ್ಟಾಂತ ಸವಾಲು ಮಾಡುತ್ತದೆ. ಪಶ್ಚಾತ್ತಾಪಪಟ್ಟು ದೇವರ ಬಳಿಗೆ ಬಂದ ಪಾಪಿಗಳ ಮೇಲಿನ ದೇವರ ಹೃದಯ ಮತ್ತು ಪ್ರೀತಿಯನ್ನು ಪ್ರಕಟಿಸುವುದೇ ಈ ದೃಷ್ಟಾಂತದ ಸಾರಾಂಶ. ಈ ದೃಷ್ಟಾಂತದಲ್ಲಿರುವ ಆಳವಾದ ಅರ್ಥಗಳಲ್ಲಿ ಮೊದಲನೆಯದು, ದೇವರ ಷರತ್ತಿಲ್ಲದ ಪ್ರೀತಿ. ತಂದೆ ದೇವರನ್ನು ಸೂಚಿಸುತ್ತದೆ. ದೇವರ ಪ್ರೀತಿ ಷರತ್ತಿಲ್ಲದ್ದು ಮತ್ತು ನಿಸ್ವಾರ್ಥವಾದದ್ದು. ಅದು ಮಾನವನ ಯೋಗ್ಯತೆಗೆ, ನೀತಿ ಅಥವಾ ಕಾರ್ಯಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ದೇವರ ಸ್ವಭಾವದಿಂದಲೇ ಅದು ಹರಿದು ಬರುತ್ತದೆ. ಪಶ್ಚಾತ್ತಾಪದಿಂದ ದೇವರ ಕಡೆಗೆ ತಿರುಗುವ ಹೃದಯವನ್ನು ದೇವರು ಸ್ವೀಕರಿಸುತ್ತಾನೆ. ತಂದೆ ದೂರದಲ್ಲಿದ್ದಾಗ ಮಗನನ್ನು ಕರುಣೆಯಿಂದ ಅಪ್ಪಿಕೊಳ್ಳಲು ಹೂಡಿದನು. ಇದು ದೇವರು ತನ್ನ ಬಳಿಗೆ ಮರಳುವವರನ್ನು ಹೇಗೆ ಆಹ್ವಾನಿಸುತ್ತಾನೆ ಎಂಬುದನ್ನು ತೋರಿಸುತ್ತದೆ. ಎರಡನೆಯದು, ಪಶ್ಚಾತ್ತಾಪದ ಶಕ್ತಿ. ಕಿರಿಯ ಮಗನ ಜೀವನ ಯಾತ್ರೆ ಸಂಪೂರ್ಣವಾಗಿ ಪಶ್ಚಾತ್ತಾಪದ ಕಥೆಯಾಗಿದೆ. ನಿಜವಾದ ಪಶ್ಚಾತ್ತಾಪವು ಮನಸ್ಸಿನಲ್ಲಿ ಬದಲಾವಣೆಗೆ ಮಾತ್ರವಲ್ಲ, ನಡೆಗುಣ ಬದಲಾವಣೆಗೆ ದಾರಿ ಮಾಡುತ್ತದೆ. ಅವನು ತನ್ನ ಪಾಪದ ಪರಿಣಾಮಗಳನ್ನು ಅರಿತುಕೊಂಡನು, ದೇವರ ಮುಂದೆ ತನ್ನ ತಪ್ಪನ್ನು ಒಪ್ಪಿಕೊಂಡನು, ಪಾಪವನ್ನು ಬಿಟ್ಟು ದೇವರ ಕಡೆಗೆ ನಿಜವಾದ ಹೆಜ್ಜೆ ಇಟ್ಟನು. ನಂತರ ದೇವರ ಕೃಪೆ ಮತ್ತು ದಯೆಯ ಮೇಲೆ ಅವಲಂಬಿಸಿಕೊಂಡನು. ಈ ರೀತಿ ನಿಜವಾದ ಪಶ್ಚಾತ್ತಾಪವು ಕೇವಲ ಪಶ್ಚಾತ್ತಾಪದ ಭಾವನೆ ಅಲ್ಲ, ಅದು ಹೃದಯದ ಸಂಪೂರ್ಣ ಪರಿವರ್ತನೆ. ಅವನು ದೇವರ ಕೃಪೆ ಮೇಲೆಯೇ ಅವಲಂಬಿಸಿದನು. ಪಶ್ಚಾತ್ತಾಪವೆಂದರೆ ಕೇವಲ ಕರುಣೆ ಪಡುವುದಲ್ಲ, ಹೃದಯದಲ್ಲಿಯೂ ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಪ್ರತಿಯೊಂದು ದಿಕ್ಕಿನಲ್ಲಿಯೂ ಪರಿವರ್ತನೆ ಉಂಟಾಗಬೇಕು. ಈ ದೃಷ್ಟಾಂತದಲ್ಲಿ ಹೇಳಲ್ಪಟ್ಟಿರುವ ನಿಜವಾದ ಪಶ್ಚಾತ್ತಾಪ ಸಂಭವಿಸಿದಾಗ ಅದು ನಿಜವಾದ ಕ್ಷಮೆಯ ಬಾಗಿಲುಗಳನ್ನು ತೆರೆದಿಡುತ್ತದೆ. ಮೂರನೆಯದು, ದೇವರ ಕೃಪೆ ಮತ್ತು ಪುನರುತ್ಥಾನ. ತಂದೆಯ ಪ್ರತಿಕ್ರಿಯೆ. ದೇವರ ಕೃಪೆ ಅದ್ಭುತ ಸ್ವಭಾವವನ್ನು ಪ್ರಕಟಿಸುತ್ತದೆ. ಶಿಕ್ಷೆಗೆ ಅರ್ಹರಾಗಿದ್ದರೂ ಸಹ ಅವರಿಗೆ ಅಪ್ರಾಪ್ಯವಾದ ಅನುಗ್ರಹವನ್ನು ದೇವರು ನೀಡುತ್ತಾರೆ. ಮರಳಿ ಬಂದ ಮಗನಿಗೆ ಉಪದೇಶ ಮಾಡಲು ಅಥವಾ ಶಿಕ್ಷೆ ವಿಧಿಸಲು ತಂದೆ ಇಚ್ಛಿಸಲಿಲ್ಲ. ಬದಲಿಗೆ ಅವನಿಗೆ ಉತ್ತಮವಾದ ವಸ್ತ್ರವನ್ನು ತೊಡಿಸಿ ಗೌರವ ನೀಡಿದನು, ಉಂಗುರವನ್ನು ಹಾಕಿ ಅಧಿಕಾರ ನೀಡಿದನು, ಪಾದರಕ್ಷೆಗಳನ್ನು ತೊಡಿಸಿ ದಾಸ್ಯವಲ್ಲ ಸ್ವತಂತ್ರವನ್ನು ನೀಡಿದನು. ಸಂಪೂರ್ಣವಾಗಿ ಅವನನ್ನು ಮತ್ತೆ ತನ್ನ ಮಗನಾಗಿ ಸ್ವೀಕರಿಸಿದನು. ಇಂತಹ ಪುನರ್ಸ್ಥಾಪನೆ ಕೇವಲ ಕ್ಷಮೆಗಿಂತಲೂ ಹೆಚ್ಚಿನದು. ಪಾಪಿಗಳು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ಮರಳಿದಾಗ ಪರಲೋಕದಲ್ಲಿ ಉಂಟಾಗುವ ಆನಂದವನ್ನು ಒಂದು ಹಬ್ಬದ ಮೂಲಕ ಈ ದೃಷ್ಟಾಂತ ಚಿತ್ರಿಸುತ್ತದೆ. ಈ ದೃಷ್ಟಾಂತದ ಸಾರಾಂಶ ಇಲ್ಲಿಗೆ ಮಾತ್ರ ಮುಗಿಯುವುದಿಲ್ಲ, ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಪ್ರತಿಯೊಬ್ಬರು ಯಾವುದೋ ಒಂದು ಸಮಯದಲ್ಲಿ ದಾರಿ ತಪ್ಪುತ್ತಾರೆ, ತಪ್ಪಿ ಹೋದ ಮಗನಂತೆ ನಡೆದುಕೊಳ್ಳುತ್ತಾರೆ, ದೇವರಿಂದ ಅವರನ್ನು ದೂರ ಮಾಡುವ ಆಸೆಗಳಿಗೆ ಒಳಗಾಗುತ್ತಾರೆ, ಅನೇಕ ಸಂಬಂಧಗಳು ಮುರಿಯುತ್ತವೆ, ಅಪರಾಧದ ಭಾವ ಮತ್ತು ನೋವು ಉಂಟಾಗುತ್ತದೆ. ಅಂತಹ ಸಂದರ್ಭಗಳಲ್ಲಿ ಈ ಕತೆ ನಮಗೆ ಆಶೆಯನ್ನು ನೀಡುತ್ತದೆ. ಪಾಪದಲ್ಲಿದ್ದರೂ, ಎಷ್ಟು ದೂರ ಹೋಗಿದ್ದರೂ ಮತ್ತೆ ದೇವರ ಬಳಿಗೆ ಮರಳುವ ಅವಕಾಶವಿದೆ ಎಂಬುದನ್ನು ಇದು ತಿಳಿಸುತ್ತದೆ. ನಾಚಿಕೆ, ಅಪರಾಧ ಭಾವ ಅಥವಾ ನಿರಾಶೆಯೊಂದಿಗೆ ಹೋರಾಡುತ್ತಿರುವವರಿಗೆ ಇದು ಧೈರ್ಯ ಮತ್ತು ಸಾಂತ್ವನ ನೀಡುತ್ತದೆ. ಅದೇ ಸಮಯದಲ್ಲಿ ಸ್ವನೀತಿಯಲ್ಲಿ ನೆಲೆಯೂರಿ ತಮ್ಮನ್ನೇ ಮಹತ್ವಪಡಿಸುವವರಿಗೆ ಇದು ಸವಾಲು ಎಸೆಯುತ್ತದೆ. ದಯೆ ಮತ್ತು ಕ್ಷಮೆಯ ಆಧಾರದ ಮೇಲೆ ಸಂಬಂಧಗಳನ್ನು ನಿರ್ಮಾಣವಾಗಬೇಕು ಎಂಬುದನ್ನು ಈ ದೃಷ್ಟಾಂತ ಬೋಧಿಸುತ್ತದೆ. ನಾವು ಎಷ್ಟು ದೂರ ತಿರುಗಿದರೂ ದೇವರ ಮನೆಯ ಬಾಗಿಲು ಯಾವಾಗಲೂ ತೆರೆದೇ ಇರುತ್ತದೆ.
ನಮ್ಮ ಪರಲೋಕ ತಂದೆಯ ಪ್ರೀತಿ ಮತ್ತು ಕೃಪೆ ನಾವು ಮರಳಿ ಬರುವುದಕ್ಕಾಗಿ ಕಾತುರದಿಂದ ಕಾಯುತ್ತಿವೆ. ದೇವರ ಮುಂದೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವ ಎಲ್ಲರಿಗೂ ಲಭಿಸುವ ದೈವಿಕ ಪ್ರೀತಿಯ ಆಳವನ್ನು, ವಿಮೋಚನೆಯ ಶಕ್ತಿಯನ್ನು ಈ ಕತೆ ಪ್ರಕಟಿಸುತ್ತದೆ. ಇದು ಕಲಾತೀತವಾದ ಜೀವನಗಳನ್ನು ಪರಿವರ್ತಿಸುವ ದೃಷ್ಟಾಂತ. ಸಂಕಷ್ಟದಲ್ಲಿರುವವರಿಗೆ ಸಾಂತ್ವನ, ನಾನೇ ಶ್ರೇಷ್ಠನು ನನಗೆ ತಿಳಿದಿದೆ ಎಂದು ಭಾವಿಸುವವರಿಗೆ ಸವಾಲು. ಇದು ಬೈಬಲ್ನ ಅತ್ಯಂತ ಪ್ರಮುಖ ಬೋಧನೆಗಳಲ್ಲಿ ಒಂದಾಗಿದೆ. ತಪ್ಪಿ ಹೋದ ಮಗನ ದೃಷ್ಟಾಂತ. ಈ ಕಥೆಯಿಂದ ಕಲಿಯಬೇಕಾದ ಪಾಠಗಳನ್ನು ನಾವು ಮನನ ಮಾಡಿಕೊಳ್ಳಬೇಕು ಮತ್ತು ಇತರರೊಂದಿಗೆ ಹಂಚಿಕೊಳ್ಳಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.